ದುಡ್ಡಿಗೆ ಈ ಪರಿಸ್ಥಿತಿ ನಮಗೆ ಬರ್ತಿದೆ ಅಂತ ನಿಜವಾಗ್ಲೂ ನಾವು ಯಾರು ತಿಳ್ಕೊಲಿಲ್ಲ. ಇಷ್ಟು ಜನ ಇದ್ದಾರೆ, ಏನು ಸುಮ್ಮನೆ ಬಂದಿದ್ದಾರೆ ಇವರೆಲ್ಲ? 27 ದಿವಸ ಆಯಿತು, ಏನಾಗಿದೆ ಅಂತ ಒಂದ್ಸತಿನೂ ಬಂದು ಯಾರು ಕೇಳಲಿಲ್ಲ. ಇದಕ್ಕೆ ನ್ಯಾಯ ರೀತಿ ಏನಾದರೂ ದಾರಿ ಇದೆಯಾ ಇದಕ್ಕೆ? ನಾವು ಏನು ಮಾಡ್ಬೇಕಂತ, ನಾವು ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಬರೇ ಇದೇ ಆಗಿದೆ. ಈಗ ಬಂದು ನಾವೆಲ್ಲ ಏನು ಇದು ಮಾಡ್ತಿದ್ದೀವಿ ಅಂದರೆ, ಸಂಜಯ್ ನಗರ್ ಸ್ಟೇಷನ್ ಅದರಲ್ಲಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಇವ್ರ ಮೇಲೆ ದರ್ಜ್ ಮಾಡ್ತೀವಿ. ಆಲ್ರೆಡಿ ನಾವು ಕಮರ್ಷಿಯಲ್ ಸ್ಟೇಷನ್ದಲ್ಲಿ ಒಂದು ಕಂಪ್ಲೇಂಟ್ ನಾವು FIR ಮಾಡಿದ್ದೀವಿ ಅವ್ರ ಮೇಲೆ. ಆಮೇಲೆ DC ಕಮಿಷನರ್ ಹತ್ರನೂ ಒಂದು ಕ್ಲೋಸ್ ಆದ ತಕ್ಷಣ ಆ ಟೈಮ್ ಮಕ್ಕಳೇ ಇವರೆಲ್ಲ ಹೆಂಡತಿ ಮಕ್ಕಳು ಇಲ್ಲ, ಇವರೆಲ್ಲ ಹೆಂಡತಿ ಮಕ್ಕಳು ಬೀದಿಗೆ ಬಂದ್ಬಿಡ್ಬೇಕಾ? ಇದೇನಾ ನ್ಯಾಯ? ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಲ್ಲಿ ಈ ಥರ ಮೋಸಗಾರರು ಇದಾರಲ್ಲ, ಇದೇನಾ ನ್ಯಾಯ? ನಿಜವಾಗ್ಲೂ ಜನಗಳು ಇದಕ್ಕೆ ಇದು ಮಾಡಬೇಕು. ಯಾರು ಇವ್ರ ತಗ ಬಿಸ್ನೆಸ್ ಮಾಡಿದಾರೆ, ಇವರೇ ಗಿರೀಶ್ ನಾಸಿ. ಇಲ್ಲಿದ್ದಾನೆ ನೋಡಿ ಕಳ್ಳ, ಇವನ್ ಗಿರೀಶ್ ನಾಸಿ, ಇವನ್ ತಗ ಯಾರಾದ್ರೂ ವ್ಯವಹಾರ ಮಾಡ್ತಾರೆ ಇವರು? ನಿಜವಾಗ್ಲೂ ಹೇಳಿ, ವ್ಯವಹಾರ ಮಾಡ್ಬೇಕಾ? 2019ರಲ್ಲಿ ಏನೇನು ಕಷ್ಟಪಟ್ಟು ಸರ್. ನನ್ನ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸನಾವುಲ್ಲಾ ಖಾನ್ ಅಂತ. ನಾನು ಈವ್ನಿಂಗ್ ಬಜಾರ್ ಕರ್ನಾಟಕ ಅಸೋಸಿಯೇಷನ್ ಮೆಂಬರಿಂದ ಒಂದು ಮೆಂಬರ್. ನಾನು ಇಲ್ಲಿ ಪ್ಯಾಲೇಸ್ ಮಾಲ್ದಲ್ಲಿ ನಾನು ಅಂಗಡಿ ತೊಗೊಂಡಿದ್ದೆ. ಸುಮಾರು 2019ರಲ್ಲಿ ನಾನು ಅಂಗಡಿ ತೊಗೊಂಡಿದ್ದು. ತುಂಬ ನಷ್ಟ ಆಗಿಬಿಟ್ಟಿದೆ, ನನಗೆ ನಾಷ್ಟ ಆಗಿಬಿಟ್ಟಿದೆ. ಇದು ನಾನು ಅಂಗಡಿ ತೊಗೊಂಡ್ಬಿಟ್ಟು ಇದು ಫಸ್ಟು ಪ್ರಾಬ್ಲಮ್, ನನಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಇಲ್ಲಿ ಬಂದು ಓನರು ಗಿರೀಶ್ ನಾಸಿ ಅವರು ನನಗೇನಂತ ಹೇಳಿದ್ದು, ಲೀಸ್ಟಿಗೆ ಅಂಗಡಿ ಕೊಡ್ತೀನಿ ಅಂತ ನನ್ನ ಹತ್ರ 70 ಲಕ್ಷ, ಸುಮಾರು 70 ಲಕ್ಷ ಅಮೌಂಟ ನನ್ನ ಹತ್ರ ದುಡ್ಡು ತೊಗೊಂಡು ಈಗ BBMPನವರು ಸೀಲ್ ಮಾಡಿದ್ದಾರೆ. ಮತ್ತಿರ್ಗ ನನಗೆ ತೊಂದರೆ ಕೊಡ್ತಿದ್ದಾರೆ ಅವರು. ನನಗೆ ದುಡ್ಡು ಕೊಟ್ಟರೆ ಓಪನ್ ಮಾಡಿಸ್ತೀನಿ. ಈಗ BBMPನವ್ರು ಬ್ಲಾಕ್ ಮಾಡಿದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕಾ? ಇರೋದು ಲೀಸ್ಟ್ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕಂತ ನ್ಯಾಯ ಇದ್ದರೆ ನಾವು ಕಟ್ತೀವಿ. ನ್ಯಾಯನ ಇದು? 21 ದಿವಸ ಇದು ಕ್ಲೋಸ್ ಆಗಿದೆಯಲ್ಲ. ಒಂದು ಸತಿ ಅವ್ನು ಮಂಚ ಅಂದಮೇಲೆ ಮಂಚೋತಿ ಅವನಿಗೆ ಇದ್ದರೆ ಒಂದು ಸತಿ ಬಂದರೆ ಅವನು ಬಂದು ಇಲ್ಲಿ ಮಾತಾಡ್ಬೋದಿತ್ತು. ಅವನ ಮಂಚತ್ರದಲ್ಲಿ ಅವ್ನು ರಾಕ್ಷಸ ಅವನು. ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ, ನನಗೆ ಅಷ್ಟು ತೊಂದರೆ ಆಗ್ತಾ ಇದೆ. ಈಗ ಅವನ ಮಂಚ ಬೇಸದಲ್ಲಿ ಒಂದು ರಾಕ್ಷಸ ಅವನು ಬಂದು ಅದೇ ಏನಿಲ್ಲ ಅಂತ ಒಂದು ಮಾತು ಅವನು ಕೇಳಬೇಕಾಯ್ತು. ಅವನು ಜನಗಳಿಗೆ ಎಷ್ಟು ಚೆನ್ನಾಗಿದ್ದಾರ ಅವರು ಇದಾರಲ್ಲ, ಅವನು ಬಂದು ಏನಾಗಿದೆ, ಸಮಸ್ಯೆ ಏನಿದೆ ಅಂತ ಬಗೆಹರಿಸೋಣ, ಏನೋ ಒಂದು ಮಾತಾಡೋಣ ಅಂತ ಮುಂದೆ ಬರಬೇಕಾಯ್ತು. ಅವನು ನಿಜವಾಗ್ಲೂ ಅವನು ಮನುಷ್ಯ ಅಲ್ಲ. ಅವನು ಯಾರ ಹತ್ರ ಅವನು ವ್ಯಾಪಾರ ಮಾಡ್ತಾನೆ, ಅವನು ಕಳ್ಳ. ಅವನು 420 ಅವನು ಕಳ್ಳನೇ. ಅವನು ನಿಜವಾಗ್ಲೂ ಅವನು ಕಳ್ಳನೇ. ಅವನು ನಾನು ಹೇಳ್ತೀನಲ್ಲ ನೇರ ಒಳಗೆ 21 ದಿವಸ ಆಯಿತು. ಇಷ್ಟು ಜನಗಳಿಗೆ ತೊಂದರೆ ಎಲ್ಲ ಕೊಟ್ಟು ಅವನು ಅನುಕೂಲ ಆಗ್ತಾನೆ. ಅವನು ನಿಜವಾಗ್ಲೂ ಅವನು ಅನುಕೂಲ ಆಗ್ತಾನೆ. 2 ಅಲ್ಲ 3 ಅಲ್ಲ 4 ಕಂಪ್ಲೇಂಟ್ ಮಾಡಿದ್ದೀವಿ, ಏನು ರೆಸ್ಪಾನ್ಸ್ ತೊಗೊಳ್ತಾ ಇಲ್ಲ. ಈಗ ನಮ್ಮ ಮುಂದೆ ಏನಿದೆ ಯೋರಾಶ ಅಂದರೆ, ನಾವು ಅಲ್ಲಿ ಮುಂದೆ ಸಂಜಯ್ ನಗರ್ ಸ್ಟೇಷನ್ಗೆ ಅವರಿಗೆ ಕಂಪ್ಲೇಂಟ್ ಕೊಡಬೇಕು. ಅವ್ರ ಮನೆ ಹತ್ರ ಹೋಗಿ ನಾವು ಉಗ್ರಾಟ ಮಾಡಲೇಬೇಕು, ಬೇಕೇ ಬೇಕು. ಇವಾಗ ಜನಗಳು ರೋಡ್ ಮೇಲೆ ಬಂದಿದ್ದೀವಿ. 20 ದಿನ ನಾವು ವೇಟ್ ಮಾಡೋದು, ಏನೋ ಒಂದು ಆಗುತ್ತೆ, ಏನೋ ಒಂದು ಮಾಡೋಣ ಅಂತ. ಇವಾಗವರೆಗೂ ಏನೂ ಸಮಸ್ಯೆ ಇಲ್ಲ. ಕಂಪ್ಲೇಂಟು ಕೊಟ್ಟು ಏನೂ ಅವ್ರ ಮೇಲೆ ಆ್ಯಕ್ಷನ್ ಇಲ್ಲ. ಇವಾಗ ನಿಮ್ಮ ಹತ್ರ ಹೋದ್ರು ಅವ್ರು ಇರಲಿಲ್ಲ. ಬಟ್ ಸರ್ ಅವ್ರ ಹತ್ರ ಹೋದ್ರು ಏನು ಸರ್ BBMP ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಸರ್? ಅವ್ರು ಹೇಳಿದ್ರೆ ಓಪನ್ ಆಗುತ್ತಾ? ಇದು ಲೀಗಲ್ ಆಗಿ ಕಟ್ಟಲೇಬೇಕಲ್ಲ. ಯಾರು ಕಟ್ಟಬೇಕು? ಓನರ್ ಅಸಾಮ್ ಆಗ್ತಾ ಇಲ್ಲ. ಇವಾಗ ಇವ್ರಿಗೆ ಫೋನ್ ಮಾಡಿ ನಾವೆಲ್ಲಿಂದ ಕೊಡಬೇಕು? ಸಾಲ ಎಲ್ಲಿಂದ ತೊಗೊಂಡಿದ್ದಾರೆ ಅವ್ರಿಗೆ ನಾವೇನು ಉತ್ತರ ಕೊಡಬೇಕು? ಅವ್ರಿಗೆಲ್ಲ ಚೆಕ್ ಕೊಟ್ಟಿದ್ದೀವಿ. 20 ವರ್ಷದಿಂದ ನಾವು ಮಾತು ಕೊಟ್ಟಿರೋದು ನಮಗೆ ಕ್ರೆಡಿಟ್ ಕೊಡ್ತಾರೆ ಅವರು. ಅವ್ರಿಗೇನು ನಾವು ಉತ್ತರ ಕೊಡಬೇಕು? ಒಬ್ಬರೊಬ್ಬರು ಸಮಸ್ಯೆ ಜೀವನ ನಡೆಸ್ತಿದ್ದಾರೆ. ಇವಾಗ 21 ದಿನದಿಂದ ಅವರೆಲ್ಲ ರೋಡ್ನಲ್ಲಿ ಬಂದಿಲ್ಲ ನೋಡಿ. ರೋಡ್ನಲ್ಲಿ 1000 ಕೋಟ್ಯಾಂತರ ರೂಪಾಯಿ ಕೊಟ್ಟು ರೋಡ್ ಮೇಲೆ ಹಾಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲಿ ಏನೇನೋ ಪರೀಕ್ಷೆಗಳಿದೆ. ಮಕ್ಕಳು ಫೀಸ್ ಕಟ್ಟಬೇಕು, ಅವ್ರು ಏನೇನೋ ಬ್ಯಾಂಕ್ ಲೋನ್ ಇರುತ್ತೆ, ಅವ್ರು ಏನೇನೋ ಕ್ರೆಡಿಟ್ ಇರುತ್ತೆ. ಯಾರು ಇವಾಗ ಅವ್ರಿಗೆ ಉತ್ತರ ಕೊಡಬೇಕು? ಒಂದು ಅಂಗಡಿನಲ್ಲಿ ಸುಮಾರು 70-80 ಲಕ್ಷ ಮೆಟೀರಿಯಲ್ಗಳಿದೆ. ಅದು ವ್ಯಾಲ್ಯೂಯಬಲ್ ಮೆಟೀರಿಯಲ್ಗಳಿದೆ. ಅಂಗಡಿ ಕ್ಲೋಸ್ ಮಾಡಿಬಿಟ್ರೆ ಆ ಮೆಟೀರಿಯಲ್ ಹಂಗೆ ಹಾಕಿಬಿಟ್ರೆ ಎಲ್ಲ ಮೆಟೀರಿಯಲ್ ಡ್ಯಾಮೇಜ್ ಆಗಿ ಆ ಲೀಸ್ಟವ್ರಿಗೆ ಕರ್ಕೊಂಡು ಬನ್ನಿರಿ, ಎಲ್ಲರೂ ಕಾಸು ಹಾಕಿಬಿಡ್ರಿ, ಕಾಸು ಹಾಕಿ ಓಪನ್ ಮಾಡಿಸೋಣ, ಆಮೇಲೆ ಮಾತಾಡೋಣ. ಇವರು ನಮ್ಮ ಹತ್ರ 16 ಕೋಟಿ ತೊಗೊಂಡಿದ್ದಾರೆ ಸರ್. ಗುಡ್ ಬಿಲ್ಲು, ಅಡ್ವಾನ್ಸು, ಲೀಸ್ಟು, ರೆಂಟ್ ಎಲ್ಲ ಲೆಕ್ಕ ಹಾಕಿದ್ರೆ ಅಷ್ಟೊಂದು ತೊಗೊಂಡಿದ್ದಾರೆ. ₹1 ಕೊಟ್ಟಿಲ್ಲ. ಏನು ನಮ್ಮ ಹತ್ರ ಏನು ನಮಗೆ ಪೇಪರು ಟೋಟಲಿ ಫ್ರಾಡ್ ಥರ ಮಾಡಿದ್ದಾರೆ. ನಾವೆಲ್ಲ ಇನ್ನೋಸೆಂಟ್ ಸರ್, ನಮಗೆ ಅಷ್ಟೇನು ಗೊತ್ತಿಲ್ಲ. ನಮಗೆ ಬರೀ ಇವ್ರು ಒಳ್ಳೆ ಮನುಷ್ಯ, TPR ಒಂದು ಒಳ್ಳೆ ಮನುಷ್ಯನಿಗೆ ಕೊಟ್ಟಿರ್ಬೋದು ಅಂತ ತಿಳ್ಕೊಂಡು ನಾವು ಕಾಸು ಕೊಟ್ಟಿರೋದು. ನಾವು ಮಾತು ಮೇಲೆ ನಾವು ಹೋಗೋದು, ಪೇಪರ್ ಮೇಲಿಂದ ಜಾಸ್ತಿ ಮಾತು ಮೇಲೆ ಹೋಗೋದು. ಬಟ್ ಇವಾಗ ನಮ್ಗೆ ಗೊತ್ತಿದೆ ಪೇಪರ್ ಮುಖ್ಯ ಅಂತ. ಮನುಷ್ಯನ ಮಾತು ಮುಖ್ಯ ಅಲ್ಲ, ಪೇಪರ್ ಮುಖ್ಯ ಅಂತ ಇವತ್ತು ನಮಗೆ ಗೊತ್ತಾಗಿದೆ. ಈ ಥರ ಮೋಸ ಮಾಡಿದ್ದಾರೆ ಸರ್. ದಯವಿಟ್ಟು ನೋಡಿ, ಈಗಾಗ ಸುಮಾರು ಇವಾಗ 25 ಟೆನೆಂಟ್ಸ್ನಲ್ಲಿ 18 ಜನ ಲೀಸ್ಟವ್ರು ಇರೋದು, ಬರೀ 6-7 ಜನನೇ ರೆಂಟವ್ರು ಇರೋದು. ಒಂದು EMI ಕಟ್ಟಿಲ್ಲ, ಏನೂ ಮಾಡಿಲ್ಲ. BBMPಗೆ ಈ ತಿಂಗಳವರೆಗೂ 10 ವರ್ಷ 11 ವರ್ಷದಿಂದ ಸುಮಾರು 2 ಕೋಟಿ ಬ್ಯಾಲೆನ್ಸ್ ಆಗಿಬಿಟ್ಟಿದೆ ಟ್ಯಾಕ್ಸ್. 1 ತಿಂಗಳದು ಕಟ್ಟಿಲ್ಲ, 1 ವರ್ಷದ್ದು ಕಟ್ಟಿಲ್ಲ. BBMP 4 ನೋಟಿಸ್ ಕೊಟ್ಟಿದ್ದಾರೆ. 4 ನೋಟಿಸ್ ಕೊಟ್ಟಾದ್ಮೇಲೆ ರೆಸ್ಪಾನ್ಸ್ ಇಲ್ಲ.
ಇವಾಗ ಲಾಸ್ಟ್ ಮಂತು ಜನವರಿನಲ್ಲಿ ಬಂದು 29ನೇ ತಾರೀಕು BBMP ಸೀಲ್ ಮಾಡಿಬಿಟ್ಟಿದ್ದಾರೆ. ಸೀಲ್ ಮಾಡಿ ಇವತ್ತು ದಿನ 21 ದಿನ ಆಯಿತು. ಇವಾಗವರೆಗೂ ಗಿರೀಶ್ ಕೆ ನಾಸಿ ಬಂದಿಲ್ಲ, ನಮಗೆ ಮಾತಾಡಿಲ್ಲ, ಏನು ಮೀಟಿಂಗು ಮಾಡಿಲ್ಲ, ಅಂಗಡಿ ಹತ್ರನೂ ಬಂದಿಲ್ಲ, ಕಾಂಪ್ಲೆಕ್ಸ್ ಹತ್ರನೂ ಬಂದಿಲ್ಲ. ಬರೀ ಯಾರಾದರೂ ಫೋನ್ ಮಾಡಿದ್ರೆ ಒಂದು 7 ಜನ ಫೋನ್ ರಿಸೀವ್ ಮಾಡ್ತಾರೆ. ಫೋನ್ ಮಾತಾಡಿ ನೀನು ಎಷ್ಟು ನಿಮ್ಮ ಹತ್ರ ಕಾಸಿದೆ ತೊಗೊಂಡು ಬನ್ನಿರಿ.